ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಮೆಝಾನ್ ಇಂದ ಒಂದಲ್ಲ ಎರಡಲ್ಲ 3 ಕುರ್ತಾ ಸೆಟ್ಸ್ ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. 3 ಕೂಡ ಬಜೆಟ್ ಫ್ರೆಂಡ್ಲಿ, ಅಂಡರ್ 1000 ರುಪೀಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಇನ್ನೇನು ಹಬ್ಬಗಳು ಒಂದೊಂದಾಗಿ ಲೈನ್ ಅಪ್ ಆಗಿ ಬರೋಕೆ ಸ್ಟಾರ್ಟ್ ಆಯ್ತು. ಹಬ್ಬಗಳಿಗೆ ಹೊಸ ಬಟ್ಟೆ ಇಲ್ಲ ಅಂದ್ರೆ ಹೇಗೆ, ಅದರಲ್ಲೂ ಎಥ್ನಿಕ್ ವೇರ್ ಇಲ್ಲ ಅಂದ್ರೆ ಹೇಗೆ. ಸೊ 3 ಕುರ್ತಾ ಸೆಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದ್ರ ಕ್ವಾಲಿಟಿ ಆಗ್ಲಿ, ಅದ್ರ ಪ್ರೈಸ್ ಆಗ್ಲಿ ಎಲ್ಲ ಅಫೋರ್ಡಬಲ್ ಆಗಿದೆ. ಸೊ ಯಾರೆಲ್ಲ ಬೈ ಮಾಡ್ಬೇಕು ಅಂತ ಇದ್ದೀರೋ, ಸೊ ನನ್ನ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಕಮ್ಯುನಿಟಿಗೆ ಶೇರ್ ಮಾಡಿ. ಹಾಗೆ ಮರಿದೆ ಲೈಕ್ ಮಾಡ್ತೀರಲ್ವಾ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಜೊತೆಗೆ ವೇರ್ ಕೂಡ ಮಾಡಿ ತೋರಿಸ್ತೀನಿ ಡ್ರೆಸ್ ಹೇಗಿದೆ ಅಂತ. ಸೊ ಒಂದೊಂದಾಗಿ ನೋಡ್ಕೊಂತ ಬರೋಣ ಬನ್ನಿ. ಮೊದಲನೇ ಡ್ರೆಸ್ ಬಂದ್ಬಿಟ್ಟು ಇದು ರೆಡ್ ಕಲರು. ಇದು ಅಂಬ್ರೆಲಾ ಬರುತ್ತೆ ಇದು ಡ್ರೆಸ್ಸು. ಸೊ ಇದೊಂದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಲುಕ್ ಅಟ್ ದ ಫ್ಯಾಬ್ರಿಕ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಿಮ್ಗೆ ಎಸ್ ಸೈಜ್ ಇಂದ 5XL ಸೈಜ್ ತನಕನೂ ಅವೈಲೇಬಲ್ ಇದೆ. ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ರಯಾನ್ ಇದೆ, ತುಂಬಾ ಸಾಫ್ಟ್ ಆಗಿದೆ ಇದು. ಸೊ ನನ್ಗೆ ಎಲ್ ಸೈಜ್ ದಲ್ಲಿ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ತರಿಸ್ಕೋಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು 800 ರುಪೀಸ್ ಆಗುತ್ತೆ. ಸೊ ಫುಲ್ ಅಂಬ್ರೆಲಾ 3/4 ಸ್ಲೀವ್ಸ್ ಬಂದಿದೆ. ಇದ್ರ ಜೊತೆಗೆ ಇದಕ್ಕೆ ದುಪ್ಪಟ ಕೂಡ ಬಂದಿದೆ. ಸೊ ದುಪ್ಪಟ ನೋಡ್ಬೋದು, ಇದು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಮಗೆ. ಸಿ ಲುಕ್ ಅಟ್ ದ ದುಪ್ಪಟ, ಹೌ ಇಟ್ ಲುಕ್ಸ್. ಸೊ ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಪ್ಯಾಂಟ್ ಕೂಡ ತುಂಬಾ ಸಾಫ್ಟ್ ಆಗಿ ರಯಾನ್ ಫ್ಯಾಬ್ರಿಕ್ ಅಲ್ಲೇ ಬಂದಿದೆ, ನೀವು ನೋಡ್ಬೋದು. ಸೊ ಯೂಶಲಿ ಟಾಪ್ಸ್ ಎಲ್ಲ ಒಳ್ಳೆ ಬಟ್ಟೆ ಬರುತ್ತೆ, ಪ್ಯಾಂಟ್ಸ್ ಎಲ್ಲ ಬೇರೆ ಬಟ್ಟೆಗಳಲ್ಲಿ ಬರುತ್ತೆ. ಬಟ್ ಈ ಒಂದು ಕುರ್ತಾ ಸೆಟ್ ಆಗಿಲ್ಲ. ಟಾಪು ಪ್ಯಾಂಟು ಎರಡೂ ಕೂಡ ಒಂದೇ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ. ವೇಲ್ ಮಾತ್ರ ಸ್ವಲ್ಪ ಫ್ಯಾಬ್ರಿಕ್ ಚೇಂಜ್ ಬರುತ್ತೆ. ಸೊ ಇದು ಯಾವ ತರ ಕಾಣಿಸುತ್ತೆ ಅಂತ ವೇರ್ ಮಾಡ್ಕೊಂಡು ಬರ್ತೀನಿ. ಲುಕ್ ಎಟ್ ಮೈ ಡ್ರೆಸ್, ಯಾವ ತರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ ಇದು. ನಿಮ್ಗೆ ಯಾವಾಗಲೂ ಸೀರೆನೇ ಉಟ್ಕೊಂಡು ಹೋಗ್ಬೇಕು ಫಂಕ್ಷನ್ಗೆ ಅಂತ ಅನ್ನೋರು ಈ ತರದ ಒಂದು ಡ್ರೆಸ್ ತಗೊಂಡ್ರೆ ನೀವು ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ ಆಪ್ಷನ್ಸ್ ಇದೆ. ಪರ್ಪಲ್, ಆರೆಂಜು, ಬ್ಲ್ಯಾಕು, ಮೆರೂನು, ಡಾರ್ಕ್ ಬ್ಲೂ, ಸಾಕಷ್ಟು ಶೇಡ್ಸ್ಗಳು ಇದೆ. ಸೊ ನಿಮಗೆ ಯಾವ ಶೇಡ್ಸ್ ಇದೆನೋ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ ಎಸ್ ಇಂದ ಐ ಥಿಂಕ್ 5XL ತನಕನೂ ಈ ಡ್ರೆಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಆ್ಯಕ್ಚುಲಿ ನಾನು ಎಲ್ ಸೈಜ್ ತರಿಸಿದ್ದೆ, ನೋಡಿ ನಿಮ್ಗಿನ್ನೂ ಎಷ್ಟು ಲೂಸ್ ಆಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಿಮ್ಮ ಕರೆಕ್ಟ್ ಸೈಜ್ನ ನೋಡಿ ತರಿಸ್ಕೊಳ್ಳಿ. ಯೂಶ್ವಲಿ ಆನ್ಲೈನಲ್ಲಿ ತರಿಸ್ಬೇಕಾದ್ರೆ ಹೆಂಗೆ ಮಾಡ್ತೀರಾ, ಒಂದು ಸೈಜ್ ಜಾಸ್ತಿ ತೋರಿಸ್ಬಿಡ್ತೀರಾ. ಸೊ ಈ ಡ್ರೆಸ್ ನಿಮ್ಮ ಕರೆಕ್ಟ್ ಫಿಟ್ಟಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ತರಿಸ್ಕೊಳ್ಳಿ. ನೀರಿಗೆ ಹಾಕಿದರೆ ಬಟ್ಟೆ ಏನು ಹಿಂಗಲ್ಲ, ಯಾಕಂದರೆ ಇದು ರಯಾನ್ ಫ್ಯಾಬ್ರಿಕ್ಕು, ನೀರಿಗೆ ಹಾಕಿದ್ರು ಬಟ್ಟೆ ಹಿಂಗಲ್ಲ. ಸೊ ತುಂಬ ಚೆನ್ನಾಗಿದೆ ಡ್ರೆಸ್ಸು. ನೋಡ್ಬೋದು ಯಾವ ಥರ ಕಾಣಿಸ್ತಿದ್ದೀನಿ ಅಂತ. ಐ ಹೋಪ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ದುಪ್ಪಟ್ಟ ಪ್ರಾಬ್ಲಮ್ ಇದೆ, ಇಟ್ಸ್ ಓಕೆ. ನೆಕ್ಸ್ಟ್ ಬಂದು ಇದು ತುಂಬ ಸಿಂಪಲ್ ಆಗಿರಲಿ, ಯಾವಾಗಾದರೂ ಸಿಂಪಲ್ ಅಕೇಶನಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ತರಿಸಿರೋದು. ವೈಟ್ ಕಲರು. ಸೊ ಈ ಥರ ಇದೆ. ಇದು ಒಂಥರ ಯಾವುದೊಂಥರ ಖಾದಿ ಕಾಟನ್ ಅಂತ ಇರಲ್ಲ, ಆ ಥರದ ಫ್ಯಾಬ್ರಿಕ್ ಇದು. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಎರಡೇ ಇರೋದು. ಒಂದು ಪಿಂಕ್, ವೈಟ್ ವಿತ್ ಪಿಂಕ್ ಬರುತ್ತೆ, ಇನ್ನೊಂದು ವೈಟ್ ವಿತ್ ನೆವಿ ಬ್ಲೂ ಟೈಪ್ ಬರುತ್ತೆ. ಸೊ ಇದು ಟಾಪು ಬಾಟಮ್ ಅಷ್ಟೇ ಇರೋದು. ಇದಕ್ಕೆ ಯಾವುದೇ ರೀತಿ ನಿಮಗೆ ವೇಲ್ ಬಂದಿಲ್ಲ. ಸೊ ಇದರಲ್ಲಿ ಎರಡೇ ಕಲರ್ ಆಪ್ಷನ್ಸ್ ಇರೋ, ಆವಾಗಲೇ ಹೇಳ್ದ ಹಾಗೆ. ಇದರಲ್ಲೂ ಕೂಡ ಇದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಸೈಜ್ ಆಪ್ಷನ್ಸ್ ಇಲ್ಲ. ಇದರಲ್ಲಿ ಎಸ್ ಇಂದ ಐ ಥಿಂಕ್ XL or XXL ಅಷ್ಟೇ ಇರೋದು ಸೈಜ್ ಆಪ್ಷನ್ನು. ಸೊ ನಾನು ಮೊದಲಿಗೆ ಎಮ್ ಸೈಜ್ ತರಿಸ್ಬಿಟ್ಟಿದ್ದೆ, ಸ್ವಲ್ಪ ಫಿಟ್ಟಿಂಗ್ ಆಗ್ತಿತ್ತು ಅಂತ ಈಗ XL ಸೈಜ್ ತರಿಸ್ಬಿಟ್ಟಿದ್ದೀನಿ. ಸೊ ಅದು ತುಂಬ ಲೂಸ್ ಆಗ್ತಾ ಇದೆ, ಸ್ಟಿಚ್ ಮಾಡಿಸ್ಕೋಬೇಕು. ಸೊ ಆ ಡ್ರೆಸ್ ಯಾವ ಥರ ಕಾಣಿಸುತ್ತೆ ಅಂತ ವೇರ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಎರಡನೇ ಔಟ್ಫಿಟ್ ಬಂದುಬಿಟ್ಟು ಇದು ಸಿಂಪಲ್ ಅಕೇಶನ್, ಇಲ್ಲೆಲ್ಲ ಹೊರಗಡೆ ಹೋಗಬೇಕು, ಸ್ವಲ್ಪ ವೆಕೇಷನ್ಸ್ ಇದೆ ಅಂದರೆ ಈ ಡ್ರೆಸ್ನ ಪ್ರಿಫರ್ ಮಾಡ್ಬೋದು. ತುಂಬ ಕೂಲಾಗಿ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಓನ್ಲಿ 2 ಕಲರ್ ಆಪ್ಷನ್ಸ್ ಅಷ್ಟೇ ಇರೋದು. ಒಂದು ಪಿಂಕು, ಇನ್ನೊಂದು ಐ ಥಿಂಕ್ ಲೈಟ್ ಗ್ರೀನಿಶ್ ಶೇಡ್ ಬರುತ್ತೆ. ಆಮೇಲೆ ಸೈಜ್ ಕೂಡ ಆಪ್ಷನ್ಸ್ ಕಡಿಮೆ ಇದೆ ನಿಮಗೆ. ಎಸ್ ಸೈಜಿಂದ ಐ ಥಿಂಕ್ XL or XXL ಅಷ್ಟೇ ನಿಮಗೆ ಸೈಜ್ ಆಪ್ಷನ್ ಇರೋದು. ನಾನು ಸ್ವಲ್ಪ ಪ್ಲಸ್ ಸೈಜ್ ತೊಗೊಂಡಿದ್ದೀನಿ. ಅಂದರೆ ಯೂಶ್ವಲಿ ನನಗೆ ಎಲ್ ಡ್ರೆಸ್ಸಸ್ ಫಿಟ್ ಆಗುತ್ತೆ, ಬಟ್ ಇದನ್ನು ನಾನು XL ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಖಾದಿ ಕಾಟನಲ್ಲಿದೆ. ಸೊ ಖಾದಿ ಕಾಟನ್ನು ಒಂದೊಂದ್ಸಲ ನೀರಿಗೆ ಹಾಕ್ಬಿಟ್ರೆ ಶಿಂಕ್ ಆಗುತ್ತೆ. ಸೊ ಅದಕ್ಕೆ ಪ್ಲಸ್ ಸೈಜ್ ತೊಗೊಂಡಿದ್ದೀನಿ. ಸೊ ನೋಡಬೇಕು, ನೀರಿಗೆ ಹಾಕೊಂಡ್ಮೇಲೂ ಕೂಡ ಲೂಸ್ ಆಗ್ತಾ ಇದೆ, ಮತ್ತೆ ಸ್ಟಿಚ್ ಮಾಡಿಸ್ಕೊಳಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ಸಿಂಪಲ್ ಅಕೇಶನ್ನು, ವೆಕೇಷನಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ವೈಟ್ ತುಂಬ ಇಷ್ಟಪಡ್ತೀರೋ ದಿಸ್ ಇಸ್ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ನೋಡ್ಬೋದು ಥ್ರೋಟ್ ಬ್ಯಾಕ್ ಮತ್ತು ಫ್ರಂಟ್ ಯಾವ ಥರ ಇದೆ ಅಂತ. ಸೊ ನೆಕ್ಸ್ಟ್ ಥರ್ಡ್ ಡ್ರೆಸ್ ಬಂದುಬಿಟ್ಟು ನೋಡೋಣ. ಯಾರಿಗೆಲ್ಲ ನನಗೆ ಚೆನ್ನಾಗಿ ಡ್ರೆಸ್ಅಪ್ ಆಗೋಕ್ಕೆ ಇಷ್ಟ ಇಲ್ಲ, ಮೂಡಿಲ್ಲ,
ಯಾವುದೋ ಒಂದು ಹಾಕೊಂಡ್ರೆ ಆಯಿತು ಬಿಡು ಅಂತ ಅಂದ್ಕೊಂಡಾಗ ಈ ಡ್ರೆಸ್ನ ಪ್ರಿಫರ್ ಮಾಡಬೇಕು. ಏಕೆಂದರೆ ಈ ಡ್ರೆಸ್ಸು ನೋಡೋಕೆ ಹಂಗಿದೆ, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗಿನ ಕಾಲದಲ್ಲಿ 700 ರೂಪಾಯಿ 600 ರೂಪಾಯಿ ಕೊಟ್ಟರೆ ಒಂದು ಡ್ರೆಸ್ ಮೆಟೀರಿಯಲ್ ಬರೋದೇ ಕಷ್ಟ ಇದೆ. ಅಂಥದ್ರಲ್ಲಿ 650 ರುಪೀಸಿಗೆ ಫುಲ್ 3 ಪೀಸ್ ಸೆಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಆ್ಯಕ್ಚುಲಿ ಫಸ್ಟ್ ತರಿಸಿದ್ದು ಅಮೆಝಾನಲ್ಲಿ ಡ್ರೆಸ್ ಬಂದುಬಿಟ್ಟು ಇದನ್ನೇ. ಸೊ ಈ ಡ್ರೆಸ್ ತರಿಸಿದ ಮೇಲೆ ನಾನು ಬಾಕಿ ಎಲ್ಲ ಡ್ರೆಸ್ನ ತರಿಸಿದ್ದು. ಸೊ ಇದರಲ್ಲಿ ನಿಮಗೆ ಬಹಳ ಕಲರ್ ಆಪ್ಷನ್ಸ್ ಇದೆ. ಇದು ಆ್ಯಕ್ಚುಲಿ ನಾನು ಸಿಮೆಂಟ್ ಕಲರಲ್ಲಿ ತರಿಸಿದ್ದೀನಿ. ನಿಮಗೆ ಬ್ಲ್ಯಾಕು, ಮೆರೂನು, ಬ್ಲೂ, ಆರೆಂಜು, ರೆಡ್ಡು ಸಾಕಷ್ಟು ಕಲರ್ ಆಪ್ಷನ್ ಇದೆ ಜಸ್ಟ್ 680 ರುಪೀಸಿಗೆ. ಸೊ ಇದ್ರ ಡ್ರೆಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ನೋಡ್ಬೋದು, ತುಂಬ ಸಿಂಪಲ್ ಅನಿಸುತ್ತೆ, ಏನೋ ಬಿಕೋ ಹೊಡಿತಿದೆ ಅಂತ ಅನಿಸುತ್ತೆ ಬಟ್ ಡ್ರೆಸ್ ನೋಡೋದಕ್ಕೆ. ಬಟ್ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿದೆ. 3/4 ಸ್ಲೀವ್ಸ್ ಬರುತ್ತೆ. ಸೊ ನಾನು 3 ಡ್ರೆಸ್ಸಸ್ನು 3/4 ಸ್ಲೀವ್ಸಲ್ಲೇ ತರಿಸಿದ್ದೀನಿ. ಯಾಕೆಂದರೆ ನನಗೆ ಪರ್ಸ್ನಲಿ 3/4 ಸ್ಲೀವ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ವೇಲ್ ಕೂಡ ಈ ಥರ ಬಂದಿದೆ. ಸಿಂಪಲ್ಲಾಗಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಈ ಡ್ರೆಸ್ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಸೊ ಪ್ಯಾಂಟ್ ಕೂಡ ಸೇಮ್ ಫ್ಯಾಬ್ರಿಕಲ್ಲೇ ಬಂದಿದೆ. ಯೂಶ್ವಲಿ ಒಂದೊಂದ್ಸಲ ಫ್ಯಾಬ್ರಿಕ್ ಚೇಂಜ್ ಮಾಡಿಬಿಡ್ತಾರೆ, ಟಾಪ ಬೇರೆ ಬಾಟಮ್ದೇ ಬೇರೆ ಅಂತ. ಇದು ಹಾಗಿಲ್ಲ. ಸೊ ಟಾಪು ಮತ್ತು ಬಾಟಮು ಎರಡೂ ಡ್ರೆಸ್ಗಳ್ದು ಕೂಡ ಸೇಮೇ ಇದೆ. ಸೊ ಇದನ್ನು ವೇರ್ ಮಾಡ್ಕೊಂಡು ಬರ್ತೀನಿ. ಥರ್ಡ್ ಔಟ್ಫಿಟ್ ಬಂದುಬಿಟ್ಟು ಇದೆ. ಸೊ ತುಂಬ ಸಿಂಪಲ್ ಆಗಿದೆ. ಏನಾದರೂ ತುಂಬ ಹೊತ್ತು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು, ಥ್ರೂಔಟ್ ದ ಹೋಲ್ ಡೇ ಸ್ಟೇ ಆಗಬೇಕು ಅಂದರೆ ಈ ಡ್ರೆಸ್ ನಾನು ಮಸ್ಟ್ ಬೈ ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ಕಂಫರ್ಟಬಲ್ ಆಗಿದೆ ವೇರಿಂಗಿಗೆ. ಸೊ ಕಡಿಮೆ ಪ್ರೈಸಲ್ಲಿ ತುಂಬ ಕಂಫರ್ಟಬಲ್ ಆಗಿರೋದನ್ನ ವೇರ್ ಮಾಡೋದಕ್ಕೆ ಸಿಗೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತೀವಿ ಅಂದರೆ ಸಿಂಗಲ್ ಪಿನ್ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಕ್ಯಾರಿ ಮಾಡೋಕ್ಕೆ ಅಷ್ಟು ಆಗಲ್ಲ ಅಂದರೆ ಈ ಥರನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಇದು ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಲೈಕ್ ಈ ಥರನೂ ಕೂಡ ಡೀಸೆಂಟಾಗಿ ವೇರ್ ಮಾಡ್ಬೋದು. ಯಾರೆಲ್ಲ ಆಫೀಸಿಗೆ ಹೋಗ್ತಾ ಇದ್ದೀರಾ, ಏನಾದರೂ ವರ್ಕಿಂಗ್ ಮಾಡ್ತಿದ್ದೀರಾ ಅಂದರೆ ಈ ಥರದ ಡ್ರೆಸ್ಸಸ್ಸು ಅವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಾಪು, ಪ್ಯಾಂಟು, ಬಾಟಮು 3 ಬರುತ್ತೆ. ಸೊ ಪ್ಯಾಂಟ್ ಕೂಡ ತುಂಬ ಫ್ರೀ ಆಗಿರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಅಂತೂ ನಿಮಗೆ ಸಾಕಷ್ಟು ಕಲರ್ ಆಪ್ಷನ್ಸ್ ಇದೆ. ಸೊ ನಿಮಗೆ ಯಾವ ಕಲರ್ ಪರ್ಸ್ನಲಿ ಇಷ್ಟನೋ ನೀವು ಆ ಕಲರ್ನ ಚೂಸ್ ಮಾಡ್ಬೋದು. ವೈಟಲ್ಲಿ ನಿಮ್ಗೆ ಅಷ್ಟೊಂದು ಆಪ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು ಫಸ್ಟಿಗೆ ರೆಡ್ ಹಾಕಿದ್ನಲ್ಲ, ಅದರಲ್ಲೂ ಕೂಡ ನಿಮ್ಗೆ ಒಂದು 6 ಕಲರ್ಸಿನೂ ಅಷ್ಟೇ ಆಪ್ಷನ್ಸ್ ಇರೋದು. ಬಟ್ ಇದರಲ್ಲಿ ಮಾತ್ರ ನಿಮಗೆ ನಿಯರ್ಲಿ ಒಂದು 10 ಕಲರ್ಸ್ ಬರುತ್ತೆ ಆ ಆಪ್ಷನ್ಸು. ನಿಮ್ಗೆ ಯಾವ್ದು ಬೇಕೋ ಆ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ಈ 3 ಕಲೆಕ್ಷನ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಬೇಗ ಹೋಗಿ ಚೆಕ್ ಮಾಡಿ ಅಮೆಝಾನಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಬೇಕಾಗುತ್ತೋ. ಈ 3 ಔಟ್ಫಿಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 3 ಔಟ್ಫಿಟ್ ಜೊತೆಗೆ ಈ ಡ್ರೆಸ್ಸಸ್ ಕೂಡ ನಾನು ಅಮೆಝಾನಲ್ಲೇ ಬೈ ಮಾಡಿದ್ದು. ಇದನ್ನು ಬೈ ಮಾಡಿ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಯಿತು. ಒಂದು 3-4 ಸಲ ವಾಶ್ ಮಾಡಿದ್ದೀನಿ. ಬಟ್ ಯಾವುದೇ ರೀತಿ ಡ್ರೆಸ್ ಏನೂ ಕೂಡ ಹಾಳಾಗಿಲ್ಲ, ಅದೇ ಥರನೇ ಇದೆ. ಸೊ ಇದ್ರ ಫ್ಯಾಬ್ರಿಕ್ ಬಂದುಬಿಟ್ಟು ಕಾಟನಲ್ಲಿದೆ. ಇದರಲ್ಲಿ ಐ ಥಿಂಕ್ ನಿಮಗೆ ಒಂದು 2 or 3 ಶೇಡ್ಸ್ ಇದೆ, ಪರ್ಪಲ್ಲು, ಯೆಲ್ಲೋ ಆ್ಯಂಡ್ ಇನ್ನೊಂದು ಯಾವುದೋ ಕಲರ್ ಇದೆ. ಸೊ ಸುಮಾರು ದಿನ ಆಯಿತು ತೊಗೊಂಡು. ಇದ್ರ ಪ್ರೈಸ್ ಬಂದುಬಿಟ್ಟು 680 ರುಪೀಸ್ ಅಷ್ಟೇ. ಸೊ ಟಾಪು, ಪ್ಯಾಂಟು, ವೇಲು 3 ಕೂಡ ಬರುತ್ತೆ. ತುಂಬ ಕಂಫರ್ಟಬಲ್ ಆಗಿದೆ. ಸೊ ಥ್ರೂಔಟ್ ದ ಹೋಲ್ ಡೇ ಸ್ಟೇ ಮಾಡ್ತೀನಿ ಅಂದರೆ ಇದು ಕೂಡ ತುಂಬ ಚೆನ್ನಾಗಿದೆ ಡ್ರೆಸ್ಸು. ಸೊ ಇದನ್ನು ನಾನು ಎಲ್ ಸೈಜಲ್ಲೇ ತರಿಸಿದ್ದೀನಿ. ಸೊ ಇದು ಕಾಟನ್ನು ಶಿಂಕ್ ಆಗುತ್ತೆ ಅಂತ ಅನ್ಕೋಬೇಡಿ, ಇದು ಶಿಂಕ್ ಆಗಲ್ಲ, ಇದು ಪ್ಯೂರ್ ಕಾಟನ್ ಆಗಿದೆ. ಸೊ ಡೋಂಟ್ ವರಿ, ಎಲ್ ಸೈಜಿಂದ ತರಿಸ್ಕೊಡಿ, ಪ್ಲಸ್ ಸೈಜಿಂದ ತರಿಸ್ಕೋಬೇಡಿ. ನಾನು ಈ 4 ಡ್ರೆಸ್ಸಸ್ಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಲಿಂಕನ್ನು ಹಾಕಿರ್ತೀನಿ. ಸೊ ಯಾರೆಲ್ಲ ಬೈ ಮಾಡಬೇಕು ಅಂತ ಇದ್ದೀರೋ ಹೋಗಿ ಅಮೆಝಾನಲ್ಲೇ ಬೈ ಮಾಡಿ. ಆ್ಯಂಡ್ ನಾಳೆ ಸೇಲ್ ಇರೋದನ್ನ ಗ್ರ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ಲಿ, ದಿಸ್ ಇಸ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ನನ್ನ ಪರ್ಸನಲ್ ಯೂಸಿಗೆ ಅಂತ ತರಿಸ್ಕೊಂಡಿರೋದು. ಐ ಹೋಪ್ ನನ್ನ ಒಂದು ಕಲೆಕ್ಷನ್ ಆಫ್ ಕುರ್ತೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತೆ ಇನ್ನೊಂದು ವಿಡಿಯೋಸಲ್ಲಿ ಸಿಗ್ತೀನಿ. ಬಾಯ್.